ಈಗ ಸಕ್ಕರೆ ಅಂತ ಬಂದಾಗ ಸಕ್ಕರೆಗಿಂತ ಬೆಟರ್ ಆಪ್ಷನ್ಸ್ ಅನ್ಬಿಟ್ಟು ನಾವು ಬ್ರೌನ್ ಶುಗರು, ಬೆಲ್ಲ ಮತ್ತೆ ಇದು ಜೇನುತುಪ್ಪ ಅಂತ ಅನ್ಕೊಳ್ತೀವಿ. ಅದು ಹೌದಾ? ಅದು ಎಷ್ಟು ಮಟ್ಟಿಗೆ ನಿಜ? ನಾನ್ ಹೇಳೋದು ಎಲ್ಲಾನು ಸೇಮ್, ಎಲ್ಲ ಸೇಮ್ ಕ್ಯಾಲರಿ ಕೊಡುತ್ತೆ. ಸಕ್ಕರೆ ಎಲ್ಲಿಂದ ಬರುತ್ತೆ? ಶುಗರ್ ಕೇನ್. ಬೆಲ್ಲ ಎಲ್ಲಿಂದ ಬರುತ್ತೆ? ಅದು ಶುಗರ್ ಕೇನ್. ಪ್ರಾಸೆಸಿಂಗ್ ಸ್ವಲ್ಪ ವೇರಿಯೇಷನ್ ಬಿಟ್ರೆ 4 ಕ್ಯಾಲರೀಸ್ ಇದು ಕೊಡುತ್ತೆ, 4 ಕ್ಯಾಲರೀಸ್ ಅದು ಕೊಡುತ್ತೆ ಪರ್ ಗ್ರಾಮ್. ಸೊ ಹಾಗಿದ್ದಾಗ ಇಟ್ ಇಸ್ ಸೇಮ್. ಸೊ ಡಯಾಬಿಟಿಕ್ ಹಾಕೊಂಡು ನಾನು ಸಕ್ಕರೆ ಬಿಟ್ಬಿಟ್ಟಿದೀನಿ, ಬೆಲ್ಲ ತಗೊಳ್ತೀನಿ, ಇಟ್ಸ್ ನಾಟ್ ಓಕೆ. ಅಂಡ್ ಕೆಲವರು ಅದು ವಾದ ಮಾಡ್ತಾರೆ ಬೆಲ್ಲದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರತ್ತೆ ಅಂತ. ನೀವು ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಖನಿಜಾಂಶ ನಿಮ್ ದೇಹಕ್ಕೆ ಸೇರ್ಬೇಕು ಅಂದ್ರೆ ನೀವು ಅಟ್ ಲೀಸ್ಟ್ ಅರ್ಧ kg ಬೆಲ್ಲ ತಿನ್ಬೇಕು, ವಿಚ್ ಇಸ್ ನಾಟ್ ನೆಸೆಸರಿ. ಇಟ್ಸ್ ಅ ಫ್ರೀ ಶುಗರ್. ಸೊ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ವೈಟ್ ಶುಗರ್, ಕಲ್ ಸಕ್ಕರೆ ಎಲ್ಲ ಸೇಮ್. ದ ಕಂಟೆಂಟ್ ಆಫ್ ಮಿನರಲ್ಸ್, ಮೈಕ್ರೋ ಮಿನರಲ್ಸ್ ವೇರಿ ಆಗುತ್ತೆ. ಬಟ್ ಅದು ನಂಗೆ ಎಫೆಕ್ಟ್ ಆಗತ್ತಾ? ಇಲ್ಲ. ಆ ತಗೊಳ್ಳೋ 1 to 2 ಟೇಬಲ್ ಸ್ಪೂನ್ ಅಲ್ಲಿ ಏನೋ ವೇರಿಯೇಷನ್ ಆಗುತ್ತೆ. ನನಗೂ ಇದೇ ನಾನೇನೋ ಅನ್ಕೋತಾ ಇದ್ದೆ, ನಾನು ಕಾಫಿ ಫ್ರೀಕ್ ಆಯ್ತಾ ಅಂದ್ರೆ ಒಂದೇ ಸತಿ ಕುಡಿಯೋದು, ಇಷ್ಟೇ ಕುಡಿಯೋದು. ನಾನ್ ಬೆಲ್ಲದ ಕಾಫಿ ಕುಡಿತಾ ಇದ್ದೀನಪ್ಪ, ಪಾಲಿಶ್ ಸಕ್ಕರೆ ತಗೋತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತಿಂದ ನಂಗೆ ಶುಗರ್ಲೆಸ್ ತಗೋಬೇಕು ದಟ್ ವುಡ್ ಬಿ ಬೆಟರ್ ಅಲ್ವಾ? ಐ ವಿಲ್ ಟ್ರೈ ಡೆಫಿನೆಟ್ಲಿ.